ಸಚಿವ ಸಂಪುಟ ವಿಸ್ತರಣೆಗೆ ನಾಳೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ನಾಳೆ ಸಂಜೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ ಕರೆದಿದ್ದಾರೆ ಸಿಎಂ. ನಾಳೆ ದೆಹಲಿಗೆ ತೆರಳುತ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಬುಧವಾರ ಅಥವಾ ಗುರುವಾರ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗ್ರೀನ್ ಸಿಗ್ನಲ್ ನೀಡಿದ್ರೆ ಜುಲೈ 29 ಅಥವಾ 30ರಂದು ಪ್ರಮಾಣ ವಚನ ಫಿಕ್ಸ್. Hotel Management with AI. Join IIHM, International Institute of Hotel Management. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಬಹಳ ಕಸರತ್ತು ನಡೀತಾ ಇದೆ. ನಾಳೆ ದೆಹಲಿಗೆ ತೆರಳುತ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಇವತ್ತೇ ತೆರಳಬೇಕಾಗಿತ್ತು. ಆದರೆ ಚಿತ್ರದುರ್ಗದ ಪ್ರವಾಸ ಹಿನ್ನೆಲೆ ಇಂದಿನ ದೆಹಲಿ ಪ್ರಯಾಣವನ್ನು ರದ್ದುಗೊಳಿಸಿದ್ದಾರೆ ಸಿಎಂ. ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನವದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಜೊತೆಗೆ ನಾಳೆ ಅಲ್ಲಿ ರಾಜ್ಯ ಸಂಸದರ ಸಭೆಯನ್ನು ಕೂಡ ಕರೆದಿದ್ದಾರೆ ಎನ್ನುವಂತಹ ವಿಚಾರಗಳು ಗೊತ್ತಾಗಿದೆ. ಈಗ ಫೈನಲ್ ಲಿಸ್ಟ್ ತರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ತಮ್ಮನ್ನ ಸಚಿವ ಸ್ಥಾನಕ್ಕೆ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರ ಶತಪ್ರಯತ್ನಗಳು ಕೂಡ ಮುಂದುವರೆದಿದೆ. ಸರ್ ಯಾರ್ಯಾರು ಭಾಗಿಯಾಗಬಹುದು ಸರ್? ಯೂನಿಯನ್ ಮಿನಿಸ್ಟರ್ಸ್ ಭಾಗಿಯಾಗ್ತಾರಾ? ನಾನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಪ್ರಧಾನಿಗೆ ಸೋಮಣ್ಣಗೆ ಹೇಳಿದ್ದೀನಿ. ಇನ್ನು ನನಗೆ ಕುಮಾರಸ್ವಾಮಿನ ಮಾತಾಡೋಕ್ಕಾಗಿಲ್ಲ. ಶೋಭಾ ಅವ್ರಿಗೂ ಮಾತಾಡೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ್, ಈಗ ಸಾಕಷ್ಟು ದಿನಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ, ಸಭೆ ಮೇಲೆ ಸಭೆ ಆಗ್ತಾ ಇದೆ. ಯಾರ್ಯಾರ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಿಂದೆಯೇ ಹೈಕಮಾಂಡ್ನ ಭೇಟಿಯಾಗಿ ಸಭೆಯನ್ನು ನಡೆಸಬೇಕಾಗಿತ್ತು, ಆದರೆ ಹಲವು ಕಾರಣಗಳು ಅದನ್ನ ಮುಂದೂಡಿದೆ. ನಾಳೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ವಿಚಾರಗಳು ನಾಳೆ ಫೈನಲ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಸುನೀಲ್? ಮಧುನಾಗರಾಜು, ಪ್ರಮುಖವಾಗಿ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಮತ್ತೆ ಮುನ್ನೆಲೆಗೆ ಬಂದಿದೆ. ಚರ್ಚೆಯೂ ಕೂಡ ಜೋರಾಗಿದೆ. ಈಗಾಗಲೇ ಕಳೆದ ವಾರವೇ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಕಾರಣಾಂತರ ಅಂದರೆ ಪ್ರಮುಖವಾಗಿ ಈಗಾಗಲೇ ವಿದ್ಯಾರ್ಥಿಗಳ ಹೋರಾಟ ದೆಹಲಿಯಲ್ಲಿ ನಡೀತಾ ಇತ್ತು. ಅದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಬೆಂಬಲವನ್ನು ಕೊಟ್ಟು ಹೋರಾಟದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರು ಭಾಗಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಒಂದು ಅಂತಿಮ ಮಾತುಕತೆ ಆಗಿರಲಿಲ್ಲ. ಹಾಗಾಗಿ ಮುಂದೂಡಲಾಗಿತ್ತು. ಈಗಾಗಲೇ ಹೋರಾಟ ಎಲ್ಲ ಮುಗಿದಿದೆ. ಈಗ ಮತ್ತೆ ಆ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಮುಂದಿನ ವಾರ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ಕೂಡ ಜೋರಾಗಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ರಾಜ್ಯ ಸಂಸದರ ಸಭೆಯನ್ನು ಕೂಡ ಮುಖ್ಯಮಂತ್ರಿ ನಾಳೆ ಸಂಜೆ ಕರೆದಿದ್ದಾರೆ. ಇದೇ ಸಮಯದಲ್ಲಿ ನಾಳೆ ಹೈಕಮಾಂಡ್ ನಾಯಕರನ್ನ ಮುಖ್ಯಮಂತ್ರಿಗಳು ಭೇಟಿಯಾಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈ ಒಂದು ಭೇಟಿಯಾಗಿ ಮಾತುಕತೆ ಮಾಡಿ ಅಂತಿಮ ನಿರ್ಧಾರ ಆದರೆ ನಾಳೆಯೇ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇದಕ್ಕೆ ಪೂರಕವಾಗಿ ನಾಳೆ ಏನಾದರೂ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ಅಂತಿಮವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈಗಾಗಲೇ ಯಾವಾಗ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂತು, ಸಚಿವ ಸಂಪುಟ ವಿಸ್ತರಣೆಯ ವಿಚಾರ, ಈಗಾಗಲೇ ಸಾಕಷ್ಟು ಸಚಿವಾಕಾಂಕ್ಷಿಗಳು ಈಗಾಗಲೇ ದೆಹಲಿಯತ್ತ ಮುಖವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಹಿರಿಯ ಶಾಸಕರಾಗ್ಬೋದು, ಮತ್ತು ಹೊಸ ಶಾಸಕರಾಗ್ಬೋದು, ಮತ್ತು ಪರಿಷತ್ ಸದಸ್ಯರು ಕೂಡ ಈಗಾಗಲೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಚಿವ ಸ್ಥಾನವನ್ನು ತೆಗೆದುಕೊಳ್ಳಲಿಕ್ಕೆ ಅದಕ್ಕೆ ಸಾಕಷ್ಟು ಕಸರತ್ತನ್ನು ಕೂಡ ಜೋರಾಗಿ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಇರುವಂಥ 20 ಸ್ಥಾನಗಳಿಗೆ 40ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ, ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹಿರಿಯರಿಗೆ ಅವಕಾಶಗಳು ಹೆಚ್ಚು ಕೊಡಬೇಕು ಅನ್ನೋದಿದೆ, ಮತ್ತು ಜೊತೆಗೆ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಮುಂಬರುವ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಂತೇಳಿ. ಇದನ್ನು ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ಪಟ್ಟಿಯನ್ನು ಸಿದ್ಧ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ, ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಒಂದು ಸೂತ್ರವನ್ನು ಹೆಣೆದು ಒಂದು ಅವಕಾಶವನ್ನು ಮಾಡಿಕೊಡುತ್ತೆ, ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಪ್ರಾದೇಶಿಕವಾರ ಆಗ್ಬೋದು, ಮತ್ತು ಸಮುದಾಯವಾರ ಆಗ್ಬೋದು, ಮತ್ತು ಯುವಕರನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಚರ್ಚೆಗಳು ಕೂಡ ಜೋರಾಗಿದೆ. ಯಾಕೆಂದರೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಹೆಚ್ಚು ಕೊಡಬೇಕು ಅನ್ನೋ ನಿರ್ಧಾರ ಇರುವ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅಳದು ತೂಗಿ ಒಂದು ವಿಸ್ತರಣೆಗೆ ಅವಕಾಶವನ್ನು ಕೊಡ್ತಾರೆ, ಪಟ್ಟಿಯಲ್ಲಿ ಹೆಸರುಗಳನ್ನು ಸೇರಿಸ್ತಾರೆ ಅಂತ ನೋಡಬೇಕಾಗಿದೆ. ಹಾಗಾಗಿ ನಾಳೆ ಏನಾದರೂ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಆದರೆ ಬುಧವಾರ ಅಥವಾ ಗುರುವಾರ ಅಂತಿಮವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು, ಸಚಿವಾಕಾಂಕ್ಷಿಗಳು ದೆಹಲಿಯತ್ತ ಮುಖವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ತೆರೆಮರೆಯ ಕಸರತ್ತನ್ನು ಕೂಡ ಜೋರಾಗಿ ನಡೆಸ್ತಾ ಇದ್ದಾರೆ. ಮಧುನಾಗರಾಜ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಮಂತ್ರಿಗಿರಿಗಾಗಿ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಮನವಿ ಮಾಡಿದ್ದಾರೆ. ಮನವಿ ಮಾಡಿದ್ದೀನಿ, ಕೊಡೋದು ನಾಯಕರಿಗೆ ಬಿಟ್ಟಿದ್ದು. ಡಿಕೆಶಿ ಸಾಹೇಬ್ರನ್ನ ಗಣಪತಿಯಂತೆ ಸುತ್ತುವರಿತೀನಿ, ಪಕ್ಷದಲ್ಲಿ ನಾನು ಶಿವನ ಮುಂದಿನ ಬಸವ ಇದ್ದಂತೆ ಅಂತ ಬಸವರಾಜ್ ಮಾತನಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಏನ್ ಹೇಳಿದ್ರು ಬನ್ನಿ ನೋಡೋಣ.
ನಾನು ಬಯಸ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದೀನಿ. ಆದ ಕಾರಣ ಕೊಟ್ಟರೆ ಗುಡ್ಡು, ಕೊಳ್ಳಿದ್ರೆ ವೆರಿ ಗುಡ್ ಅಂತ ನಿರೀಕ್ಷೆ ಇದ್ದೀನಿ. ಹೌದು, ಚನ್ನಗಿರಿ ಸುಮಾರು ಮಾಜಿ ಮುಖ್ಯಮಂತ್ರಿಗಳು ಜೆ ಎಚ್ ಪಟೇಲ್ರು ಹೋದಾಗಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಆಗಿದೆ. ಆದ ಕಾರಣ ಯಾಕೆಂದರೆ ಚನ್ನಗಿರಿ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ, ಆ ಒಂದು ದಿಟ್ಟ ಒಂದು ಕ್ಷೇತ್ರಕ್ಕೋಸ್ಕರ ಒಂದು ಮಂತ್ರಿ ಸ್ಥಾನ ಕೊಡೋದು ಉತ್ತಮ, ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಜೊತೆಗೆ ಸುಮಾರು 4 ಜಿಲ್ಲೆನ ಒಳಗೊಳ್ಳುತ್ತದೆ. ಆ ಕಡೆ ಚಿಕ್ಕಮಗಳೂರು ಭಾಗ ಇರ್ಬೋದು, ಈ ಕಡೆ ಶಿವಮೊಗ್ಗ ಇರ್ಬೋದು, ಈ ಕಡೆ ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾವಣಗೆರೆ, 4 ಜಿಲ್ಲೆ ವ್ಯಾಪ್ತಿ ಸೆಂಟ್ರ್ ಭಾಗ ಚನ್ನಗಿರಿ. ಆದ ಕಾರಣ ಅಲ್ಲಿ ಕೊಟ್ಟ 4 ಜಿಲ್ಲೆಗೂ ಒಂದು ಒಳ್ಳೆ ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ಡೆಲ್ಲಿ ಹೋಗಿದ್ರೆ ಯಾರಿಗಾದ್ರೂ ಮದುವೆ ಮಾಡಿದ್ರೆ ಸರ್? ನಾವು ಗಣಪತಿ ಇದ್ದಂಗೆ, ಶಿವನ್ನ ಹೆಂಗೆ ಗಣಪತಿ ಸುತ್ತಾರನೋ ಹಂಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಒಂದನ್ನೇ ಆರಾಧ್ಯ ಮಾಡೋದು. ಅವ್ರು ಕೇಳಿದ್ದೀವಿ, ಅವ್ರು ನಮ್ಮ ನಿಟ್ಟಿನಲ್ಲಿ ಒಳ್ಳೆಯದಾಗ್ತಿದೆ, ಯುವಕರು ಬೆಳೆಸಬೇಕು ಅನ್ನೋದು ಗಮನ ಇದೆ. ರಾಹುಲ್ ಗಾಂಧೀಜಿ ಅವರು ಸಹ ಇವತ್ತು ಯುವಕರಿಗೆ ಅವಕಾಶ ಮಾಡಬೇಕು ಅಂತಾರೆ, ಆ ನಿಟ್ಟಿನಲ್ಲಿ ಕೊಟ್ಟರೆ ಒಳ್ಳೆಯದು.